ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಮ್ಮ ದೇಶದಲ್ಲಿ ಸನಾತನ ಧರ್ಮ, ಹಿಂದೂ ಧರ್ಮದಲ್ಲಿ ಸಾಧಾರಣವಾಗಿ 5 ದೇವರನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಒಂದು ಶಿವ, ವಿಷ್ಣು, ರಾಮ, ಯಾವುದೇ ಅವತಾರ ಆಗಲಿ. ಮೂರನೇದ್ದು ಆಂಜನೇಯ. ಎಲ್ಲ ಕಡೆ ದೇವಸ್ಥಾನಗಳು, ಪ್ರತಿ ಊರಲ್ಲಿ ಆಂಜನೇಯನ ಗುಡಿ ಇರ್ತದೆ, ದೇವಿ ಗುಡಿ ಇರ್ತದೆ. ಅದೇ ಪ್ರಕಾರ ಗಣಪತಿ, ಪ್ರತಿ ಶುಭ ಕಾರ್ಯದಲ್ಲಿ ಗಣಪತಿ ಪೂಜೆ ಮಾಡಿ ಮುಂದಿನ ಪೂಜೆಗಳು. ಇದು ಸಂಪ್ರದಾಯ. ಈ ಎಲ್ಲ ದೇವರುಗಳಲ್ಲಿನ ವಿಶೇಷವಾಗಿ ಶಿವ ಮತ್ತು ಕೇಶವರಲ್ಲಿ ಡಿಫರೆನ್ಸ್ ಬಹಳ ತೋರಿಸ್ತಾರ. ಬಹಳ ಮಂದಿ ಶಿವನೇ ಸರ್ವೋತ್ತಮ, ಇಲ್ಲ ಹರಿನೇ ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಜಗಳಗಳು ನಾವು ಅಲ್ಲೆಲ್ಲಿ ನೋಡ್ತಾ ಇರ್ತೀವಿ. ಶ್ರೇಷ್ಠವಾದವರು ಹರಿನೇ, ಮಹಾವಿಷ್ಣುನೇ ಶ್ರೇಷ್ಠ, ಹರಿಯೇ ಸರ್ವೋತ್ತಮ, ಆತನಕಿನ ಇನ್ನೊಬ್ರು ಯಾರು ಇಲ್ಲ, ಸರ್ವ ಅಂದ್ರೆ ಎಲ್ಲರಿಗಿನ ಉತ್ತಮ ಎಂಬ ಭಾವನೆ, ಆ ಜಗಳಗಳು ಅಲ್ಲೆಲ್ಲಿ ನೋಡ್ತಾ ಇರ್ತೀವಿ. ಆದ್ರೆ ನಿಜವಾಗಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಶಾಸ್ತ್ರಗಳಲ್ಲಿ ಏನ್ ಹೇಳ್ತಂದ್ರೆ, ಏಕೋದೇವ ಕೇಶವವ ಶಿವವ. ಶಿವಕೇಶವರು ಒಂದೇ. ಶಿವಶ್ಚ ಹೃದಯ ವಿಷ್ಣು, ವಿಷ್ಣುಶ್ಚ ಹೃದಯ ಶಿವ. ಏಕೋದೇವ ಕೇಶವವ ಶಿವವ. ಶಿವಕೇಶವರು ಒಂದೇ. ಅದಕ್ಕಾಗಿ ಹರಿಹರ ಅಂತ ಹೇಳೋದು ಊರಿದೆ ಕರ್ನಾಟಕದಲ್ಲಿ. ಒಂದೇ ಕಲ್ಲಿನಲ್ಲಿ 2 ಕಡೆ ವಿಷ್ಣು ಒಂದು ಕಡೆ, ಶಿವ ಒಂದು ಕಡೆ ಕೆತ್ತಿದ್ದಾರ. ಆ ಊರಿನ ಹೆಸರೇ ಹರಿಹರ. ಹರಿಹರ ಒಂದೇಪ್ಪ, ಬೇರೆ ಅಲ್ಲ. ಭಾವನೆ ಮಾಡಬೇಡ್ರಿ. ಅವರು ಭೇದ ಮಾಡಿದ್ರೆ ನರಕ ಪ್ರಾಪ್ತಿ. ರವರವ ಅಂತ ಮುಂದೆ ಬರೆದಿದ್ದಾರೆ. ಬರೀ ನರಕ ಅಲ್ಲ, ರವರವ ನರಕ ಪ್ರಾಪ್ತಿ ಅಂತೇಳಿ. ವಿಷ್ಣು ಮತ್ತು ಶಿವನಲ್ಲಿ ಭೇದ ಮಾಡಬೇಡ್ರಿ. ಎಷ್ಟು ಅವರು ಅನ್ಯೋನ್ಯವಾಗಿ ಇರ್ತದೆ ಅಂತ ಹೇಳಿ ಅದಕ್ಕೆ ಹೇಳಿಕೆ ಸಣ್ಣ ಉದಾಹರಣೆಗಳು ಕೆಲವು. ಮಹಾಭಾರತ ಯುದ್ಧದ ಸಮಯದಲ್ಲಿ, ಮಹಾಭಾರತದಲ್ಲಿ ಕೆಲವು ಘಟನೆಗಳು ಬರ್ತಾವ. ಕೃಷ್ಣ ಸಣ್ಣ ಕೂಸಿದ್ದಾಗ, 2 ವರ್ಷದ ಕೂಸಿದ್ದಾಗ ಒಬ್ಬ ಸನ್ಯಾಸಿ ಬರ್ತಾನೆ. ಭವಿಷ್ಯ ಹೇಳ್ತೀನಿ ನಾನು ಅಂತ ಹೇಳಿ. ಅದನ್ನು ಗಡ್ಡ ಆಕಾರ, ಅದು ಇದು, ಒಂದು ಕೈಯಲ್ಲಿ ತ್ರಿಶೂಲ, ಡಮರು ಏನೋ ಹಿಡ್ಕೊಂಡು ಬರ್ತಾನೆ. ಶಿವ ಪರಮಾತ್ಮನೇ ಬಂದಿರ್ತಾನಂತ. ಯಶೋಧ ಹೇಳ್ತಾಳೆ, ಇಲ್ಲ ಇಲ್ಲ, ನಿನ್ನ ಆಕಾರ ನೋಡಿದ್ರೆ ಅಂಜ್ಕೊಂಡು ಬಿಡ್ತೀನಿ ನನ್ನ ಮಗು, ನಾನು ಕೃಷ್ಣನ ಹೊರಗೆ ಕರ್ಕೊಂಡು ಬರೋದಿಲ್ಲ. ಇಲ್ಲ ತಾಯಿ, ನಾನು ನಿಮ್ ಕೂಸಿನ ನೋಡಿ ಭವಿಷ್ಯ ಹೇಳ್ತೀನಿ. ಇಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ಬರಬೇಡ, ನನ್ನ ಕೂಸು ಅಂಜ್ಕೋತದ, ನೀನ್ ಬರೋದೇ ಬೇಡ. ಜಗ್ಗಿ ಅಳ್ಳಿಕ್ಕೆ ಚಾಲು ಮಾಡಿಬಿಡ್ತಾನೆ ಕೃಷ್ಣ. ಒಳಗೆ ಜೋರಾಗಿ ಅಳದು ಮೈಯೆಲ್ಲ ಕೆಂಪಗಾಗಿ ಬಿಡ್ತದೆ. ಎಲ್ಲರು ಹೇಳ್ತಾರ, ಸನ್ಯಾಸಿ ಬಂದನ, ಏನೋ ಅನ್ಕೊಂಡು ಏನೋ ಅತಗೊಮ್ಮೆ ಕರೀರಿ ಒಳಗೆ, ಇಂಥ ಪರಿ ಅಳ್ಳಿಕತ್ತಾನ ಈ ಕೂಸು ಕೃಷ್ಣ ಅಂತ ಹೇಳಿ ಕರೀತಾರ ಒಳಗೆ. ಆತ ಒಳಗೆ ಬಂದ ತಕ್ಷಣ ಶಾಂತ ಆಗ್ತದೆ ಕೂಸು. ಶಿವನೇ ಬಂದಿದ್ದಾನ. ಶಿವ ಎತ್ತಿಗೊತ್ತಾನ, ಸಣ್ಣ ಪುಟ್ಟ ಕೈಲಿಂದ 2 ಭುಜಗಳ ಒರೆಸ್ತಿರ್ತಾನ ಅಂತ ಕೃಷ್ಣ. ಆನಂದವಾಗಿ ನಗ್ತಾನ, ಮತ್ತೆ ತೊಟ್ಲದಲ್ಲಿ ಮಲಗಿಸ್ತಾನ, ಮಹಾನ್ ವ್ಯಕ್ತಿ ಆಗ್ತಾನ. ಹಾಗಾಗಿ ಏನೋ ಭವಿಷ್ಯ ಹೇಳಿ ಹೋಗ್ತಾನ. ಆ ಶಿವನ ಕಣ್ಣಲ್ಲಿ ಸಹಿತ ನೀರು ಬಂತು ಅಂತ ಹೇಳಿ ಆ ಒಂದು ಕಥೆಯಲ್ಲಿ ಬರ್ತದೆ. ಇವೆಲ್ಲ ಪುರಾಣ ಕಥೆಗಳು. ಬಹಳಷ್ಟು ಪುರಾಣಗಳಿಗೆ ಅಥೆಂಟಿಕೇಶನ್ ಇರೋದಿಲ್ಲ. ಯಾವ ಪುರಾಣದಲ್ಲಿ ಎಲ್ಲಿ ಅದ, ಸಂಸ್ಕೃತ ಬರೆದ್ರೆ ಕರೆಕ್ಟು, ಇದ್ರ ಬರೆದ್ರೆ ಕರೆಕ್ಟ್ ಅಲ್ಲ, ಈ ವಾದ ನಾವು ಒಪ್ಪೋದಿಲ್ಲ ಅಂಬೋರು ಇರ್ತಾರ, ಅದು ಬೇರೆ ಜಗಳ. ಆದ್ರೆ ಪುರಾಣ ಕಥೆಗಳು ಹೀಗೆ ಇರ್ತಾವ. ಅರ್ಜುನ ಯುದ್ಧ ಮಾಡುವಾಗ ಹಿಂತಿರುಗಿ ನೋಡ್ತಾ ಇರ್ತಾನೆ. ಕೃಷ್ಣ ಕೇಳ್ತಾನೆ, ಯಾಕೆ ನೀನ್ ಮತ್ತೆ ಮತ್ತೆ ಹಿಂತಿರುಗಿ ನೋಡ್ತಾ ಇದ್ದೆ ಅಂದ್ರೆ, ಇಲ್ಲ, ಯಾವುದೋ ಒಂದು ಮೋಡದ ಆಕಾರವಾಗಿ ದೊಡ್ಡ ಜಟ ಇದೆ, ಕೈಯಲ್ಲಿ ಒಂದು ತ್ರಿಶೂಲ ಇದ್ದಂಗಿದೆ, ಏನೋ ಒಂದು ಆಕಾರ ಕಾಣಿಸ್ತದ, ಮನುಷ್ಯ ಕಂಡಂಗ ಆಗ್ತಾನೆ ನನಗ ಅಂದಾಗ ಕೃಷ್ಣ ಹೇಳ್ತಾನ, ಇಲ್ಲ, ಶಿವ ಇದ್ದಾನ, 18 ದಿವಸ ನಮ್ಮ ಜೊತೆಗೆ ಇರ್ತಾನ. ಯುದ್ಧದಲ್ಲಿ ಯಾವಾಗಾದ್ರೂ ಅತ್ಯವಸರ ಪರಿಸ್ಥಿತಿ ಬಂತು ಅಂದ್ರೆ ಶಿವ ಬರ್ತಾನ, ಅದಕ್ಕೋಸ್ಕರ ಶಿವ ಅಲ್ಲಿದ್ದಾನ ಅಂತ ಹೇಳಿ. ನೋಡ್ರಿ, ಆತ ಹೇಳ್ತಾನ, ಕೃಷ್ಣ ನಾನಿದ್ದಲ್ಲಿ ಹಿಂದಿರೇ ಇರ್ತಾನೆ ನನಗ ಸಪೋರ್ಟಿಂಗ್ ಆಗಿ ಶಿವ. ಕೃಷ್ಣಗ ರಾತ್ರಿ ಗಂಧ ಹಚ್ತಿರ್ತಾನ, ಅರ್ಜುನ ಕಾಲಿಗೆಲ್ಲ ಇದಾಗ್ಯದ ಅಂತ ಹೇಳಿ. ಅರ್ಜುನಗ ಸ್ವಪ್ನ ಬೀಳ್ತದ, ಶಿವ ಕಾಣಿಸ್ತಾನ ಕೈಲಾಸದಲ್ಲಿ. ಶಿವನ ಕಾಲಿಗೆ, ಕೃಷ್ಣನ ಕಾಲಿಗೆ ಹಚ್ಚಿದ ಗಂಧ ಅಲ್ಲಿ ಶಿವನ ಕಾಲಿಗೆ ಕಾಣಿಸ್ತದ. ಅವಾಗ ಎಚ್ಚರಿಕೆ ಆದ್ಮೇಲೆ ಕೇಳ್ತಾನೆ ಕೃಷ್ಣಗ, ಕೃಷ್ಣ, ನಾನು ರಾತ್ರಿ ನಿನ್ನ ಕಾಲಿಗೆಲ್ಲ ಗಂಧ ಹಚ್ಚಿ ಮಲ್ಕೊಳ್ತೀನಿ, ನಾನು ರಾತ್ರಿ ಸ್ವಪ್ನದಲ್ಲಿ ನೋಡಿದೆ, ಅಲ್ಲಿ ಶಿವನ ಕಾಲಿಗೆ ನಿನಗೆ ಹಚ್ಚಿದ ಗಂಧನೇ ಶಿವನ ಕಾಲಿಗೆ ಕಾಣಿಸ್ತಾ ಇದೆ, 2 ಕಾಲಿಗೆ ಗಂಧಮಯ ಆಗ್ಯದ ಅಂದ್ರೆ, ಇಲ್ಲ, ನಾವಿಬ್ರು ಒಂದೇ, ನನಗೆ ಹಚ್ಚಿದ್ರು ಆತಗೆ ಹಚ್ಚಿದ್ರು ಒಂದೇ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ರಾಮೇಶ್ವರದಲ್ಲಿ ರಾಮ ಶಿವನ ಪೂಜೆ ಮಾಡಿದ್ದಾನೆ. ರಾಮ ಶಿವನ ಪೂಜೆ ಮಾಡಿದ್ದಾನೆ. ವಿಷ್ಣು ಅವತಾರವಾದಂತ ರಾಮ ಶಿವನ ಆರಾಧನೆ ಪೂಜನೆ ಮಾಡಿದ್ದಾನೆ. ಮಹಾಭಾರತದಲ್ಲಿ ಗಣಪತಿ ಪೂಜೆ ಮಾಡ್ತಿದ್ದಂತ ಕೃಷ್ಣ, ದಿನನಿತ್ಯ ಆತನ ಕೃಷ್ಣನ ಪೂಜೆ, ಗಣಪತಿ. ಎಲ್ಲ ಕಥೆಗಳು ಮಹಾಭಾರತದ ಕಥೆಗಳೆಲ್ಲ ಬರ್ತಾವ. ಈ ರೀತಿ ಅವರು ಒಬ್ರಿಗೊಬ್ರು ಅನ್ಯೋನ್ಯವಾಗಿದ್ರು. ಶಿವ ದೊಡ್ಡತ್ನ, ವಿಷ್ಣು ದೊಡ್ಡತ್ನ ಅಂತ ಹೇಳಿ ಒಂದು ಶಂಕೆ ಕೆಲವು ಋಷಿಗಳಿಗೆ ಬಂತು. ಅವ್ರು ಹೋದ್ರು, ಬ್ರಹ್ಮನ ಹತ್ರ ಕೇಳಿದ್ರು, ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ, ಯಾರು ಸರ್ವೋತ್ತಮ, ಯಾರಿಗೆ ನಾವು ಇದು ಮಾಡಬೇಕು ಅಂತ ಹೇಳಿದಾಗ, ನೀವು ವಿಷ್ಣುನೇ ಕೇಳ್ರಿ ಅಂದ್ರು. ವಿಷ್ಣುನ ಕೇಳಿದ್ರು. ವಿಷ್ಣು ಹೇಳಿದ, ನನಗೆ ಕೇಳೋದಕ್ಕಿಂತ ಶಿವಕ್ಕೆ ಕೇಳ್ರಿ ಅಂದ್ರು. ಶಿವನ ಕೇಳ್ಬೇಕಂತ ಕೈಲಾಸಕ್ಕೆ ಬಂದ್ರು. ಪಾರ್ವತಿ ಇದ್ಲು, ಶಿವ ಇದ್ದಿದ್ದಿಲ್ಲ. ಎಲ್ಲಿ ಹೋಗಿದ್ದಾರ? ಇಲ್ಲ, ಶಿವ ಇಲ್ಲ. ಕಾಕಶಗಂಡಿ ಅಂತಕ್ಕಂಥದ್ದ ರಾಮಚರಿತ್ರೆ ಹೇಳ್ತಾ ಇದ್ದಾನ. ಕಾರಣ ಈತ ರಾಮಚರಿತ್ರೆ ಕೇಳಲಿಕ್ಕೆ ಹೋಗಿದ್ದಾನ ಶಿವ. ಇವ್ರಿಗೆ ಆಶ್ಚರ್ಯ, ಶಿವ ರಾಮಚರಿತ್ರೆ ಕೇಳಲಿಕ್ಕೆ ಹೋಗಿದ್ದಾನ, ಇನ್ನು ಯಾರು ದೊಡ್ಡವರು ಅಂತ ನಾವೇನ್ ಕೇಳಬೇಕು ಅಂತ ಹೇಳಿ ಅವ್ರು ಸುಮ್ಮನೆ ಆದ್ರಂತ. ನೋಡ್ರಿ, ಆ ಗೀತೆ ಒಳಗೆ ಸಹಿತ ಕೃಷ್ಣ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಕೃಷ್ಣ, ಎಲ್ಲ ಕಡೆ ನೀನೇ ತುಂಬಿದ್ದಿ,
ಅಣುರೇಣು ತೃಣಕಾಷ್ಠಗಳಲ್ಲಿ ಪರಮಾತ್ಮನಿದ್ದಾನೆ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ. ಎಲ್ಲರಲ್ಲಿ ನೀನೆ ಅಂದ್ರೆ ನಾವು ಯಾವನ್ನ ಪೂಜೆ ಮಾಡಬೇಕು, ಯಾವ ಆಕಾರನ ಇಟ್ಕೊಂಡು ಪೂಜೆ ಮಾಡಬೇಕು, ಯಾರು ದೊಡ್ಡವರಂತ ಪೂಜೆ ಮಾಡಬೇಕು, ನಿನ್ನ ಯಾವ ಮೂರ್ತಿ ಮಾಡಬೇಕು ಅಂದಾಗ ಕೃಷ್ಣ ಹೇಳ್ತಾನ, ನಿನ್ನ ಪ್ರಶ್ನದಲ್ಲೇ ನಿನ್ನ ಉತ್ತರ ಇದೆಯಪ್ಪ. ನಾನು ಸರ್ವಂತರ್ಯಾಮಿ, ನಾನು ಎಲ್ಲ ಕಡೆ ನಾನೇ ಇದ್ದೀನಿ ಅಂತ ನೀನು ಹೇಳ್ತಾ ಇದ್ದಲ್ಲ, ಎಲ್ಲಾ ಕಡೆ ನಾನಿದ್ದಾಗ ನಾನು ಎಲ್ಲಿ ಪೂಜೆ ಮಾಡ್ತಿದ್ದೀನಿ? ಕಾರಣ ನಿನ್ನ ಕರ್ತವ್ಯ ಮಾಡು, ಅದೇ ಪೂಜಾ. ನಿನ್ನ ಕರ್ತವ್ಯನ ಪ್ರತಿನಿತ್ಯ ಮಾಡ್ತಾ ಇರು, ಅದೇ ದೇವರ ಪೂಜಾ. ಅದು ನನಗೆ ಮುಟ್ಟಿಬಿಡ್ತದೆ. ಅದನ್ನೇ ಒಬ್ಬ ವೇಶ್ಯ ಕೌಶಿಕ ಮುನಿಗೆ ಹೇಳಿದ್ದು, ನಿಮ್ಮ ಕರ್ತವ್ಯನ ಮಾಡ್ರಿ ಅಂತ ಹೇಳಿ. ಮನುಷ್ಯತನ ಕರ್ತವ್ಯ ಪ್ರತಿ ಕ್ಷಣದಲ್ಲಿ ನಮ್ಮ ಕರ್ತವ್ಯ. ಮಾತಾಪಿತರ ಬಗ್ಗೆ ನಮ್ಮ ಕರ್ತವ್ಯ, ಹೆಂಡತಿಯ ಬಗ್ಗೆ ಕರ್ತವ್ಯ, ಮಕ್ಕಳ ಬಗ್ಗೆ ಕರ್ತವ್ಯ, ಸಮಾಜದ ಬಗ್ಗೆ ಕರ್ತವ್ಯ, ಪಕ್ಕದ ಮನೆಯವ್ರ ಬಗ್ಗೆ ಕರ್ತವ್ಯ, ಬಂಧು ಬಳಗದ ಬಗ್ಗೆ ಕರ್ತವ್ಯ, ಹಾಸ್ಪಿಟಲ್ ಇದ್ದವ್ರ ಬಗ್ಗೆ ಕರ್ತವ್ಯ. ಪ್ರತಿ ಕ್ಷಣಕ್ಕೆ ನಮ್ಮ ಕರ್ತವ್ಯ ಜ್ಞಾಪಕ ಬರ್ತಾ ಇದೆ. ಸುಮ್ಮನೆ ಕೂತಿದ್ರು ಕೂಡ ಹಿರಿಯರು ಬಂದ್ರಂದ್ರೆ ನಾವು ಎದ್ದು ನಿಂದಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ಕರ್ತವ್ಯನ ಪೂರ್ಣ ಮಾಡೋದೇ ಧರ್ಮ. ಈ ಕರ್ತವ್ಯನ ನಮ್ಮ ತಪ್ಪಲಾರ್ದಂಗೆ ಮಾಡ್ತಕ್ಕಂಥದ್ದೇ ಧರ್ಮ. ಇದನ್ನೇ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅದನ್ನೇ ಪಂಚಾಯತನ ಪೂಜಾ ಅಂತ ಹೇಳಿ, ಶ್ರೇಷ್ಠ ಕನಿಷ್ಠ ಆಲೋಚನೆ ಮಾಡಬೇಡ್ರಿ ಅಂತ ಹೇಳಿ ಶಂಕರ ಭಗವತ್ಪಾದರು ಹೇಳಿದ್ದು. 5 ದೇವರುಗಳನ್ನ ಪೂಜೆ ಮಾಡ್ರಿ. ಒಂದು ವಿಷ್ಣು, ಶಿವ, ಗಣಪತಿ, ಸೂರ್ಯ ಮತ್ತು ದೇವಿ. ಸಾಧಾರಣವಾಗಿ ಹಳ್ಳಿಯಲ್ಲಿ ಬೆಳಿಗ್ಗೆದ್ದುಗಳಿಗೆ ಸೂರ್ಯ ನಮಸ್ಕಾರ ಮಾಡ್ತಾರ, ಅರ್ಘ್ಯ ಕೊಡ್ತಾರ, ಸೂರ್ಯಗೆ ಇದು ಮಾಡ್ತಾರ. ಅದಕ್ಕೆ ಪಂಚಾಯತನ ಪೂಜೆ. ನಿಮಗೆ ಯಾರು ಶ್ರೇಷ್ಠ, ಯಾರು ಉತ್ತಮ ಅನ್ಕೋತೀರಿ ಅವ್ರ ಮಧ್ಯದಲ್ಲಿ ಇಡ್ರಿ. ವಿಷ್ಣು ನಿಮಗೆ ಪ್ರೀತಿ, ವಿಷ್ಣು ಮಧ್ಯದಲ್ಲಿಟ್ಟು 4 ಮಂದಿನ ಸುತ್ತ ಇಡ್ರಿ. ಇಲ್ಲ ಶಿವ ಶ್ರೇಷ್ಠ ಅಂದ್ರೆ ಶಿವನ ಮಧ್ಯದಲ್ಲಿಟ್ಟು 4 ಪೂಜೆ ಮಾಡ್ರಿ. ಯಾರು ನಿಮಗೆ ಶ್ರೇಷ್ಠ ಅನ್ಕೋತಿರೋ ಅವ್ರನ್ನ ಮಧ್ಯದಲ್ಲಿಟ್ಟು ಉಳುಕಿ 4 ಮಂದಿನ ಪಕ್ಕದಲ್ಲಿಟ್ಟು ಪೂಜೆ ಮಾಡ್ರಿ ಅಂತ ಹೇಳಿ ಶಂಕರ ಭಗವತ್ಪಾದರು 1200 ವರ್ಷದ ಕೆಳಗೆ ಈ ಜಗಳಕ್ಕೆ ಸಮಾಪ್ತಿ ಮಾಡೋದ್ರ ಸಲುವಾಗಿ ಪಂಚಾಯತನ ಪೂಜಾ ಅಂತೇಳಿ ಹೇಳಿದ್ರು. ನೀವು ಹೆಚ್ಚು ಕಮ್ಮಿ ಯಾಕೆ ತಲೆ ಕೆಡಿಸ್ಕೋತೀರಿ? ಯಾರನ್ನ ಹೆಚ್ಚಿರಲಿ, ಯಾರನ್ನ ಕಮ್ಮಿ ಇರಲಿ, ಯಾಕೆ ಅದನ್ನು ಗಟ್ಟಿಯಾಗಿ ಒದರಿ ಮಂದಿ ತಲೆ ಕೆಡಿಸ್ತಾರೆ? ಏನೋ ಅವಶ್ಯಕತೆ ಇಲ್ಲ ಹೇಳೋದು. ಈ ರೀತಿ ನಿಮ್ಮ ಆರಾಧನೆ ಮಾಡ್ರಿ ಅಂತ ಹೇಳಿ ಶಂಕರ ಭಗವತ್ಪಾದರು ನಮಗೆ ಹೇಳಿದ್ದು. ನಾವು ಪಂಚಾಯತನ ಪೂಜೆಯನ್ನೇ ಮಾಡಬೇಕು, ಎಲ್ಲರಲ್ಲಿ ಒಂದೇ ಅಂತ ಹೇಳಿ ಭಾವನೆ ಮಾಡಬೇಕು. ಹೆಚ್ಚು ಕಮ್ಮಿ ಮಾಡಿ ನರಕಕ್ಕೆ ಹೋಗಬಾರದು, ಎಲ್ಲರೂ ಒಂದೇ ಆ ಭಾವನೆ ಇಟ್ಕೊಂಡು ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಮ್ಮ ಕರ್ತವ್ಯ ಮಾಡಬೇಕು. ತಾಯಿ ತಂದೆ ಸೇವಾ, ಬಂಧು ಬಳಗ, ಪರಿವಾರ, ಕಷ್ಟದಲ್ಲಿದ್ದವ್ರಿಗೆ ಹೋಗೋದು, ಮಾಡೋದು, ಮಾತಾಡಿಸೋದು, ಏನಾದರೂ ಸಮಾಜಕ್ಕೋಸ್ಕರ ಮಾಡೋದು. ದೇಶ ಮೊದಲು ಅಂತಕ್ಕಂಥದ್ದು. ರಾಮ ಅಯೋಧ್ಯೆಗೆ ಹೋದಾಗ, ಅಯೋಧ್ಯೆ ಯುದ್ಧಕ್ಕೆ ಹೋದಾಗ, ಶ್ರೀಲಂಕಾವರೆಗೆ ಹೋದಾಗ ದಿನನಿತ್ಯ ಪೂಜೆ ಮಾಡ್ತಕ್ಕಂಥದ್ದು ಅಯೋಧ್ಯೆ ಮಣ್ಣಿನ ಪೂಜೆ ಮಾಡ್ತಿದ್ದ. ಅಪಿ ಸ್ವರ್ಗಮಯೀ ಲಂಕಾ ನಮೇ ಲಕ್ಷ್ಮಣರೋಚ್ಯತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತೇಳಿ ಹೇಳಿದ್ದು ರಾಮ. ಆ ಕಾರಣ ನಾವು ದೇಶ ಪ್ರೇಮ ಮೊದಲು ಮಾಡೋದು. ಭಾರತ್ ಮಾತಾಗಿದೆ. ಎಲ್ಲರೂ ನಮಸ್ಕಾರ.